ಸ್ಕೂಲ್ ಸ್ಟಾರ್ಟ್ ಆದರೆ ಟಿಫನ್ನಿಗೆ ಏನು ಮಾಡೋ ಚಿಂತೆ. ಸೊ ಹಿಯರ್ ಈಸ್ ಅ ಬೀಟ್ರೂಟ್ ರಾಗಿ ದೋಸೆ. ಫಸ್ಟಿಗೆ ನೈಟಲ್ಲಿ ಸ್ವಲ್ಪ ಉದ್ದಿನಬೇಳೆ, ನೀವು ಎಷ್ಟು ಕನ್ಸಿಸ್ಟೆನ್ಸಿ ತೊಗೋದ್ರಲ್ಲ ಅಷ್ಟು ಉದ್ದಿನಬೇಳೆ ನೆನೆಯಿಟ್ಟು ಗ್ರೈಂಡ್ ಮಾಡೋದು. ಸೊ ರಾಗಿ ಹಿಟ್ಟು ಮತ್ತು ಉದ್ದಿನಬೇಳೆ ಎರಡನ್ನೂ ಕೂಡ ಸ್ವಲ್ಪ ಅದನ್ನು ನೈಟಲ್ಲಿನೇ ನೆನೆ ಇಡಬೇಕು ಕಲಸಿ. ಸೊ ಮಾರ್ನಿಂಗ್ ಎದ್ಬಿಟ್ಟು 1 ಅಥವಾ 2 ಬೀಟ್ರೂಟ್ ತೊಗೊಂಡು ಈ ರೀತಿ ಗ್ರೈಂಡ್ ಮಾಡೋದು. ಸೊ ಪೇಸ್ಟ್ ಮಾಡಿಬಿಟ್ಟು ಏನು ನೈಟ್ ನೆನೆಸಿಟ್ಟಿರೋ ರಾಗಿ ಹಿಟ್ಟಿರುತ್ತಲ್ಲ ಆ ಹಿಟ್ಟಿಗೆ ಈ ಬೀಟ್ರೂಟ್ ಗ್ರೈಂಡ್ ಮಾಡಿರೋದನ್ನು ಅದಕ್ಕೆ ಹಾಕ್ಕೊಂಡು ಕಲಸೋದು. ಬೇಕಿದ್ದರೆ ನೀವು ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಹಸಿಮೆಣಸಿನ್ಕಾಯಿ ಈ ಥರದ್ದೆಲ್ಲ ಹಾಕಿಬಿಟ್ಟು ಕಲಿಸ್ಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ. ಹಾಕ್ಕೊಳ್ಳೋದು ಆ್ಯಂಡ್ ಅದು ಕಲಸಿಟ್ಟಿರೋದು ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ದೋಸೆ ತವದ ಮೇಲೆ ಹಾಕಿದ್ರೆ ಹೆಲ್ದಿಯಾಗಿರೋದು ಮತ್ತು ಟೇಸ್ಟಿಯಾಗಿರೋ ರಾಗಿ ಬೀಟ್ರೂಟ್ ದೋಸೆ ರೆಡಿ ಇರುತ್ತೆ. ನಿಮ್ಮ ಮಕ್ಕಳಿಗೆ ಹೆಲ್ದಿಯಾಗಿಯೂ ಇರುತ್ತೆ. ಬೀಟ್ರೂಟ್ ಹಾಗೆ ತಿನ್ನಲ್ಲ ಮಕ್ಕಳು. ಸೊ ಈ ರೀತಿ ಮಾಡಿಕೊಟ್ರೆ ನಿಮ್ಮ ಮಕ್ಕಳು ಹೆಲ್ದಿಯಾಗಿಯೂ ಇರ್ತಾರೆ, ಎಲ್ಲ ವೆಜಿಟೇಬಲ್ಸು ಕೂಡ ಹೋಗುತ್ತೆ. ಒನ್ಸ್ ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳು ಎಂಜಾಯ್ ಮಾಡ್ತಾ ತಿಂತಾರೆ, ಹಾಗೆ ಹೆಲ್ದಿನೂ ಇರ್ತಾರೆ. ಓಕೆ, ಥ್ಯಾಂಕ್ ಯು ಗೈಸ್.